ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ. ವೈಕುಂಠ ದ್ವಾರ ಇರುವಂತಹ ಬಹುತೇಕ ದೇವಸ್ಥಾನಗಳಲ್ಲಿ ಇವತ್ತು ಜನಜಂಗುಳಿ, ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟರ ಮಟ್ಟಿಗೆ ಭಕ್ತಾದಿಗಳು ತುಂಬ ಹೋಗ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ ದೇವಾಲಯಗಳಲ್ಲಿ. ಹಾಗಾಗಿ ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ವಿವಿಧ ಹೂಗಳಿಂದ ತಿಮ್ಮಪ್ಪನ ಅಲಂಕಾರ ಕೂಡ ಆಗಿದೆ. ಇವತ್ತು ಅನೇಕ ಜನ ಭಕ್ತಾದಿಗಳು ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ. ಶ್ರೀನಿವಾಸನ ದೇವಾಲಯಗಳಲ್ಲಿ ಪ್ರಮುಖವಾಗಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ಅಭಿಷೇಕ ಪೂಜೆ ಎಲ್ಲವೂ ಕೂಡ ಪ್ರಾರಂಭ ಆಗಿದೆ. ವೈಕುಂಠ ದ್ವಾರ ಇರುವ ದೇವಸ್ಥಾನ ಪ್ರಮುಖವಾಗಿ ತಿರುಪತಿ ತಿಮ್ಮಪ್ಪ ಮೊದಲನೇದಾಗಿ ನಮಗೆ ಕಾಣಿಸುವುದು. ರಾಜ್ಯದಲ್ಲೂ ಕೂಡ ಬಹುತೇಕ ದೇವಸ್ಥಾನಗಳಿದೆ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಬೆಳಗ್ಗೆಯಿಂದಲೇ ದೇವರ ದರ್ಶನ ಪಡೆದುಕೊಳ್ತಿದ್ದಾರೆ. ಇವತ್ತು ಉಪವಾಸ ವ್ರತ ಮಾಡೋ ಮೂಲಕ ದೇವರ ಆರಾಧನೆ ಮಾಡ್ತಾರೆ, ವಿಷ್ಣುವಿನ ಆರಾಧನೆ ಮಾಡ್ತಾರೆ ಭಕ್ತಾದಿಗಳು. ಇವತ್ತು ಉಪವಾಸ ಮಾಡೋದ್ರಿಂದ ಪಾಪ ಕರ್ಮಗಳೆಲ್ಲ ತೊಳೆದುಕೊಳ್ಳಬಹುದು ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಆ ವೈಕುಂಠ ದ್ವಾರದ ಮೂಲಕ ಹೋಗೋದ್ರಿಂದ ಇವತ್ತು ನೇರವಾಗಿ ಸ್ವರ್ಗದ ಬಾಗಿಲು ಕೂಡ ತೆರೆದಿರುತ್ತೆ. ವೈಕುಂಠ ಏಕಾದಶಿಯ ದಿನ ಅನ್ನೋ ಕಾರಣಕ್ಕೆ ಆ ದ್ವಾರದ ಮೂಲಕ ಹೋದ್ರೆ ಜೀವನ ಪಾವನ ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಬಹುತೇಕ ದೇವಸ್ಥಾನಗಳಲ್ಲಿ ಇವತ್ತು ಜನರನ್ನು ನೋಡೋದಕ್ಕೆ ಸಿಗ್ತಾರೆ. ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟರ ಮಟ್ಟಿಗೆ ಭಕ್ತಾದಿಗಳಿಂದ ತುಂಬ ಹೋಗಿರುತ್ತೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಂತೂ ಇವತ್ತು ಕೋಟ್ಯಾಂತರ ಭಕ್ತರು ಶ್ರೀನಿವಾಸನ ದರ್ಶನ ಪಡೆದುಕೊಳ್ತಾರೆ. ಇನ್ನು ರಾಜ್ಯದ ದೇವಸ್ಥಾನಗಳಲ್ಲಿ ಯಾವ ರೀತಿ ಸಂಭ್ರಮ ಸಡಗರ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ಬೆಂಗಳೂರಿನ ಟಿಟಿಡಿ ದೇವಾಲಯದಿಂದ ನೇರ ಸಂಪರ್ಕದಲ್ಲಿ ದೀಪ್ತಿ ತೊಳ್ಪಾಡಿ ಸಂಪರ್ಕದಲ್ಲಿದ್ರೆ, ಮತ್ತೊಂದು ಕಡೆ ಇಸ್ಕಾನ್ ದೇವಸ್ಥಾನದಿಂದ ನನ್ನ ಸಹೋದ್ಯೋಗಿ ಮಾನಸ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ದೀಪ್ತಿ ಹತ್ರ ಹೋಗ್ತೀನಿ. ದೀಪ್ತಿ, ಇವತ್ತು ದೊಡ್ಡ ಮಟ್ಟದ ಸಂಭ್ರಮ ಟಿಟಿಡಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಾರಣ ಅತಿ ಹೆಚ್ಚಿನ ಭಕ್ತಾದಿಗಳು ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಕಾರಣ ವೈಕುಂಠ ದ್ವಾರ, ಶ್ರೀನಿವಾಸನ ದರ್ಶನ ಪಡೆದುಕೊಳ್ಳೋದಕ್ಕೆ. ಹೇಗಿದೆ ಅಲ್ಲಿನ ವಾತಾವರಣ, ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಶ್ರುತಿ, ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ. ಬೆಂಗಳೂರಿನ ತಿರುಪತಿ ದೇವಸ್ಥಾನ ಅಂತಾನೆ ಫೇಮಸ್ ಆಗಿರುವಂತಹ ಟಿಟಿಡಿಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಬೆಳಿಗ್ಗೆ ಮುಂಜಾನೆ 3 ಗಂಟೆಯಿಂದನೂ ಕೂಡ ದರ್ಶನಕ್ಕಾಗಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಹಿಂದೂ ಪುರಾಣದಲ್ಲಿ ವೈಕುಂಠ ಏಕಾದಶಿಗೆ ಮಹತ್ವವಾದಂತಹ ಸ್ಥಾನ ಇದೆ. ತಿಂಗಳಿನಲ್ಲಿ 2 ಏಕಾದಶಿ ಬಂದರೆ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಇದಕ್ಕೆ ಒಂದು ಪುರಾಣದಲ್ಲಿ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಮುರ ಅನ್ನುವಂತಹ ಒಬ್ಬ ರಾಕ್ಷಸನ ಸಂಹಾರಕ್ಕೆ ವಿಷ್ಣು ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ದಿನಗಳ ಯುದ್ಧ ಆಗುತ್ತೆ. ಆದರೆ ವಿಷ್ಣುವಿಗೆ ಸಂಹಾರ ಮಾಡೋದಕ್ಕಾಗೋದಿಲ್ಲ. ಆಗ ವಿಷ್ಣುವಿನಲ್ಲಿದ್ದಂತಹ ಒಬ್ಳು ದೇವತೆ ಶಕ್ತಿ ಮಾಯೆ ಅಂತ ಸಂಹಾರವನ್ನ ಮಾಡ್ತಾಳೆ ಮುರ ರಾಕ್ಷಸನನ್ನ. ಆ ಸಂದರ್ಭದಲ್ಲಿ ವಿಷ್ಣುವಿಗೆ ಖುಷಿಯಾಗಿ ಮಾಯೆಗೆ ಕೇಳ್ತಾನೆ, ನಿನ್ನ ಹೆಸರನ್ನ ನಾನು ಏಕಾದಶಿ ಅಂತ ಇಡ್ತೀನಿ, ಏನಾದರೂ ವರ ಕೇಳು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆಕೆ ವೈಕುಂಠ ಏಕಾದಶಿ ಅಂತ ಹೇಳಿ ನನಗೆ ಈ ದಿನವನ್ನ ಮುಡಿಪಾಗಿಡಿ, ಇವತ್ತು ಯಾರೆಲ್ಲ ದೇವರ ದರ್ಶನವನ್ನ ಮಾಡ್ತಾರೆ ಅವರಿಗೆ ಪುಣ್ಯ ಪ್ರಾಪ್ತಿ ಆಗಬೇಕು, ಅಂದ್ರೆ ಸ್ವರ್ಗಕ್ಕೆ ನೇರವಾಗಿ ಹೋಗುವಂತಹ ಪುಣ್ಯ ಪ್ರಾಪ್ತಿ ಆಗಬೇಕು ಅಂತ ವರವನ್ನ ಕೇಳ್ತಾಳೆ. ಅವತ್ತಿನಿಂದ ಇಲ್ಲಿ ತನಕ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಇನ್ನು ತಿರುಪತಿಯಲ್ಲಿ ಆದಂತಹ ಕಾಲ್ತುಳಿತದ ದುರ್ಘಟನೆ ಬೆನ್ನಲ್ಲೇ ಮಲ್ಲೇಶ್ವರದ ಟಿಟಿಡಿ ದೇವಾಲಯದಲ್ಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಸರತಿ ಸಾಲಿನಲ್ಲಿ ಬರೋದಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಪೊಲೀಸರ ಜೊತೆ ಈಗಾಗಲೇ ಸಭೆಯನ್ನು ಮಾಡೋ ಮೂಲಕ ಒಂದಿಷ್ಟು ಪೊಲೀಸರ ನಿಯೋಜನೆ, ಹಾಗೆ ಟಿಟಿಡಿ ವತಿಯಿಂದ ಹೆಚ್ಚಿನ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು. ಮುಂಜಾನೆ 3 ಗಂಟೆಯಿಂದನೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಟೋಕನ್ಗಳನ್ನು ವಿತರಣೆ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ವೈಕುಂಠ ಏಕಾದಶಿ ನಮಸ್ಕಾರ. ಜೈ ಗೋವಿಂದ ಗೋವಿಂದ. ನಾವು ತಿರುಪತಿಗೆ ಹೋಗ್ತಾ ಇದ್ವಿ ಪ್ರತಿ ವರ್ಷ, ಇವಾಗ ಅಲ್ಲಿ ಸಾಧ್ಯ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಅಷ್ಟೇ JP ನಗರದಿಂದ ಬಂದಿದ್ದೀವಿ. ಬೆಳಗ್ಗೆನೆ ವರ್ಷ ಬರ್ತಾ ಇರ್ತೀವಿ. ದರ್ಶನ ಚೆನ್ನಾಗಾಗತ್ತೆ, ಯಾವುದೇ ನುಗ್ಗಿಲ್ಲದಿರ ತುಂಬ ಚೆನ್ನಾಗಾಗತ್ತೆ. ಸುಧಾ ಕಾಂತ ಅಂತ ಸಂಜಯನಗರದಿಂದ ಬಂದಿದ್ದೀವಮ್ಮ.
ಬರ್ತೀವಿ ಬರ್ತೀವಿ ಅಲ್ಲಿ ನಮ್ಮನೆ ಹತ್ರ ಹೋಗ್ತೀವಿ, ಇಲ್ಲಿಗೂ ಬರ್ತೀವಿ. ತುಂಬ ಸಂತೋಷ. ಸೊ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಬರ್ತೀವಿ. ತಿರುಪತಿಗೆ ಹೋಗ್ಲಿಕ್ಕೆ ಆಗದೆ ಇರೋರೆಲ್ಲ ನಾವು ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡಿತೀವಿ ಅಂತ. ಸೊ ಇವತ್ತು ರಾತ್ರಿ 11:30 ತನಕ ದೇವರ ದರ್ಶನಕ್ಕಾಗಿ ವ್ಯವಸ್ಥೆನ ಮಾಡಿಕೊಡ್ಲಾಗಿದೆ. ಒಂದ್ ಕಡೆ ಪ್ರಸಾದ ವಿನಿಯೋಗ ಇದೆ, ಮತ್ತೊಂದ್ ಕಡೆ ಸರತಿ ಸಾಲಿನಲ್ಲಿ ಭಕ್ತರು ಬಂದು ದೇವರ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಶ್ರುತಿ. ಓಕೆ ದೀಪ್ತಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಇಸ್ಕಾನ್ನಿಂದ ನನ್ನ ಸಹೋದ್ಯೋಗಿ ಮಾನಸ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾನಸ, ಇಸ್ಕಾನ್ ಕೂಡ ಅತಿ ಹೆಚ್ಚಿನ ಭಕ್ತಾದಿಗಳು ಬರುವಂತಹ ದೇವಸ್ಥಾನ, ಅಲ್ಲಿನ ಸಂಭ್ರಮದ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇವತ್ತು ಏನೆಲ್ಲ ವಿಶೇಷತೆಗಳು ಇರುತ್ತೆ ಅಲ್ಲಿ? ಶ್ರುತಿ, ನಿನ್ನೆ ರಾತ್ರಿಯಿಂದನೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕೃಷ್ಣನಿಗೆ ಮತ್ತು ರಾಧಾಮಾತೆಗೆ ವಿವಿಧ ರೀತಿನಲ್ಲಿ ಅಲಂಕಾರವನ್ನು ಮಾಡಿ ಕಣ್ತುಂಬಿಕೊಳ್ತಾ ಇದ್ದಾರೆ ಇಲ್ಲಿನ ಜನರು. ಅದರಲ್ಲೂ ಬೇರೆ ಬೇರೆ ಏರಿಯಾಗಳಿಂದ, ಅದರಲ್ಲೂ ಇಸ್ಕಾನ್ ಟೆಂಪಲ್ಗೆ ಬಂದು ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಒಂದಷ್ಟು ನಂಬಿಕೆ ಇಲ್ಲಿಯ ಜನರಿಗೆ ಇರೋದ್ರಿಂದಾಗಿ ಸಾಕಷ್ಟು ಜನರು, ವಯಸ್ಸಾಗಿರುವಂಥವರು, ವೃದ್ಧರಿರಬಹುದು ಅಥವಾ ಮಕ್ಕಳಿರಬಹುದು, ಎಲ್ಲರೂ ಕೂಡ ಬಂದು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ವೈಕುಂಠ ಏಕಾದಶಿ ಅಂತಂದ್ರೆ ಅದರಲ್ಲೂ ಸಾಕಷ್ಟು ಏಕಾದಶಿಗಳನ್ನ ನಾವು ನೋಡ್ತೀವಿ. ಅದರಲ್ಲೂ ವೈಕುಂಠ ಏಕಾದಶಿ ಅಂದ್ರೆ ಸ್ವರ್ಗದ ಬಾಗಿಲೇ ತೆರೆದಿರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಸ್ವರ್ಗದ ಬಾಗಿಲಿಗೆ ನಾವು ಪ್ರವೇಶ ಮಾಡಬೇಕು ಅನ್ನುವಂತಹ ಜೊತೆಗೆ ಆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪಾಪ ಕರ್ಮಗಳು ಕಳಿಯುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ. ನಾನಿಲ್ಲಿ ಒಬ್ರು ಭಕ್ತರನ್ನ ಮಾತನಾಡಿಸ್ತಾ ಇದ್ದೆ. ನಾವು ಇಲ್ಲಿ ಇರುವಂಥದ್ದು ಸುಮ್ಮನೆ, ಆದರೆ ನಮ್ಮ ಮನೆ ನಿಜವಾಗ್ಲೂ ಇರುವಂಥದ್ದು ವೈಕುಂಠದಲ್ಲಿ. ಹಾಗಾಗಿ ನಾವು ವೈಕುಂಠದ ಇಲ್ಲಿ ಇರುವಂತಹ ಸ್ಥಳದಲ್ಲಿ ಒಂದು ಪುಣ್ಯ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ನಂಬಿಕೆಯಿಂದಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಭಕ್ತಾದಿಗಳನ್ನ ಮಾತನಾಡಿಸ್ತೀನಿ. ಶ್ರುತಿ, ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಮೇಡಮ್ ಇಲ್ಲಿ? ನಾವು ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಅಂದ್ರೆ ನಿಮ್ಗೆ ಯಾವ ರೀತಿಯಾದ ನಂಬಿಕೆ ಮೇಡಮ್? ತುಂಬ ತುಂಬ ನಂಬಿಕೆ ಇದೆ. ನಾವು ತಿರುಪತಿಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲಿಗೆ ಬರ್ತೀವಿ. ತುಂಬಾ ವರ್ಷಗಳಿಂದ ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ. ಸುಮಾರು ತುಂಬಾ 20 ವರ್ಷ. ಹೌದು. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಬರ್ತಾನೆ ಇರ್ತೀವಿ ಮೇಡಮ್. ಮೇಡಮ್, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ವೈಕುಂಠ ಏಕಾದಶಿ ಬಗ್ಗೆ ನಿಮ್ಗೆ ಏನು ನಂಬಿಕೆ ಇದೆ? ನಮಗೆ ದೇವರು ಎಲ್ಲರೂ ರಕ್ಷಣೆ ಮಾಡ್ತಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನೆಲ್ಲ ಪಾಲಿಸಬೇಕು. ಶ್ರುತಿ, ಸಾಕಷ್ಟು ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ತುಂಬಾ ಕ್ರೌಡ್ ಇದೆ. ಕೆಳಗಡೆ ಅಂತೂ ತುಂಬಾ ಕ್ರೌಡ್ ಇರೋದ್ರಿಂದಾಗಿ ಮೇಲ್ಗಡೆ ನೀವು ಗಮನಿಸಬಹುದು, ಮೇಲೆ ದೇವರಿಗೆ ಸಾಕಷ್ಟು ಅಲಂಕಾರಗಳನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಭಜನೆಗಳಿರಬಹುದು, ಸಂಗೀತ, ಆ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅಲ್ಲಿ ನಮಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿ ಬರ್ತಿದ್ದೀವಿ. ಬಟ್ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಕ್ರೌಡ್ ಇದೆ ಮತ್ತು ಕೆಳಗಡೆನೂ ಸಾಕಷ್ಟು ಕ್ರೌಡ್ ಇದೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಶ್ರುತಿ, ಇನ್ನು ಮಧ್ಯಾಹ್ನ ಆಗುತ್ತೆ ಅನ್ಸುತ್ತೆ. ಸಾಕಷ್ಟು ಜನ ಒಳಗಡೆ ದೇವರ ದರ್ಶನವನ್ನ